ಸಮಸ್ತ ಅನ್ನದಾತ ಪ್ರಭುಗಳಿಗೆ ನಮಸ್ಕಾರ. ಮದ್ದೂರು ತಾಲೂಕಿನ ಗಡಿ ಪ್ರದೇಶ ಹರಕನಹಳ್ಳಿ ಗ್ರಾಮ, ಆತಗೂರು ಹೋಬಳಿಯ ಕುಸ್ಕಿ ಬರದನಾಡಿನಲ್ಲಿ ದೇಸಿ ಹಸುಗಳೊಂದಿಗೆ ಗೊಲ್ಲರಂತೆ ಮೇಲೆದ್ದ ಇನ್ನೋರ್ವ ರೈತ ಕೃಷ್ಣಪ್ಪ. ಇವರೇ ಹರಕನಹಳ್ಳಿ ಗ್ರಾಮದ HB ಕೃಷ್ಣಪ್ಪ ಬಿನ್ ಬೋರೇಗೌಡ. ಇದೇ ಗ್ರಾಮದ ಪ್ರಸ್ತುತ 6 ಎಕರೆ ವಿಸ್ತೀರ್ಣದಲ್ಲಿ ಸಾವಯವ ಕೃಷಿ ಚಟುವಟಿಕೆಗಳನ್ನು ಕೈಗೊಂಡು ಕೃಷಿ, ತೋಟಗಾರಿಕೆ ಬೆಳೆಗಳೊಂದಿಗೆ ಪ್ರಮುಖವಾಗಿ ದೇಸಿ ಹಸುಗಳಾದ ಗಿರ್, ಸಾಹಿವಾಲ್, ಕಾಂಕ್ರೀಜ್ ಮತ್ತು ಹಳ್ಳಿಕಾರ್ ಹಸು ಸಾಕಾಣಿಕೆಗೆ ಹೆಚ್ಚಿನ ಆದ್ಯತೆ ನೀಡಿರುತ್ತಾರೆ. ಇವರ ಯಶೋಗಾಥೆಯನ್ನು ಈ ದಿನದ ಸಂಚಿಕೆಯಲ್ಲಿ ತಿಳಿಯೋಣ. ನಮ್ಮ ಹೆಸರು ಕೃಷ್ಣ ಅಂತ ಹೇಳ್ಬಿಟ್ಟು ಹರಕನಹಳ್ಳಿ ಗ್ರಾಮ, ಆತ್ಕೂರು ಹೋಬಳಿ, ಮದ್ದೂರು ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ನಾವು ಒಂದು 6 ವರ್ಷದಿಂದ ಗಿರ್ರು ಮತ್ತು ಸಾಹಿವಾಲ್ ಸಾಕ್ತಾ ಇದ್ದೀವಿ. ನಾವು 6 ವರ್ಷದಿಂದ ಹೆಚ್ಚಪ್ ಸಾಕಿದ್ವಿ. 6 ವರ್ಷದ ಹಿಂದಗಡೆ ಒಂದು 30 ಹಸು ಸಾಕಿದ್ವಿ. ತುಂಬ ಲಾಸ್ ಆಗ್ತು. ಆವಾಗ ದೇಸಿ ಹಸು ಸಾಕಬೇಕು ಅಂತ ಇಂಟ್ರೆಸ್ಟ್ ಬಂದಾಗ ಕೃಷಿ ಇಲಾಖೆಯಿಂದ ಆತ್ಮ ಯೋಜನೆ ಅಡಿಯಲ್ಲಿ ಟ್ರೈನಿಂಗು ಮತ್ತು ನಮಗೆ ಮಾರ್ಗದರ್ಶನ ಕೊಟ್ಟರು. ಹಂಗಾಗಿ ನಾವು ಗುಜರಾತ್ಗೆ ಹೋಗಿ ಗಿರ್ರು ಮತ್ತು ಪಂಜಾಬಿಂದ ಸಾಹಿವಾಲ್ ಎಲ್ಲ ತಂದು ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸುಸಜ್ಜಿತ ನೈರ್ಮಲ್ಯಯುತವಾದ ಹಸು ಸಾಕಾಣಿಕೆ ಕೊಟ್ಟಿಗೆ, ಅಜೋಲ ಹಾಗೂ ರಸಮೇವಿನ ನಿರ್ವಹಣೆಯೊಂದಿಗೆ ಹಸುಗಳ ಸಗಣಿಯನ್ನೇ ಬಂಡವಾಳವಾಗಿಸಿಕೊಂಡು ಸಾವಯವ ಕೃಷಿಯಲ್ಲಿ ತೊಡಗಿರುವುದು ಇವರ ವಿಶೇಷ. ನಮಗೆ ತಿಂಗಳಲ್ಲಿ ಒಂದು 2 ಲೋಡ್ ಗೊಬ್ಬರ ಬರುತ್ತೆ. ಅದರಿಂದ ನಾವು ಶ್ರೀಗಂಧ, ರಕ್ತಚಂದನ, ಹೆಬ್ಬೇವು ಮತ್ತು ಟೀಕು ಎಲ್ಲ ಗಿಡಗಳು ಹಾಕೊಂಡಿದ್ದೀವಿ. ತೋಟಗಾರಿಕೆ ಇಲಾಖೆನೂ ಹಾಕಿದ್ದೀವಿ, ಅರಣ್ಯ ಗಿಡಗಳನ್ನೂ ಹಾಕೊಂಡಿದ್ದೀವಿ. ಆದರೆ ಅದೇ ಗೊಬ್ಬರದಿಂದ ನಾವು ಎರೆಹುಳು ಗೊಬ್ಬರನೂ ಮಾಡ್ತಾಯಿದ್ದೀವಿ ಮತ್ತು ಗಂಜಲ ಇದೆಲ್ಲ ಸ್ಟಾಕ್ ಮಾಡಿ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ಮಾಡಿಕೊಟ್ಟಿದ್ದಾರೆ. ಕೃಷಿ ಹೊಂಡದಿಂದ ಎಲ್ಲ ಕಡೆ ನೀರು ಹೋಗಂಗೆ ಮಾಡ್ಕೊಂಡು ನಾವು ಸಮಗ್ರ ಕೃಷಿ ಮಾಡ್ತಾಯಿದ್ದೀವಿ. ಇವತ್ತರಿಂದ ಹಸುಗಳಿಂದ ನಮಗೆ ಇಂಡೈರೆಕ್ಟಾಗಿ ಆದಾಯ ಏನಂದರೆ ಗೊಬ್ಬರದಿಂದನೇ ಜಾಸ್ತಿ ಆದಾಯ. ರಾಗಿ ಆಗ್ಬೋದು, ಬಟ್ ತೋಟಗಾರಿಕೆ ಬೆಳೆ ಬೆಳೆಯೋಕ್ಕೆ ಪ್ರತಿಯೊಂದಕ್ಕೂ ನಾವು ಆರ್ಗ್ಯಾನಿಕಲ್ಲೇ ಬೆಳೀತಾ ಇದ್ದೀವಿ. ಯಾವುದಕ್ಕೂ ರಾಸಾಯನಿಕ ಯೂಸ್ ಮಾಡ್ತಾ ಇಲ್ಲ. ಹಂಗಾಗಿ ಹಸುಗಳಿಗೂ ಮೇವು ಸುದ ನಾವು ಆರ್ಗ್ಯಾನಿಕಲ್ಲೇ ಬೆಳ್ಕೊತಾ ಇದ್ದೀವಿ. ಅದೇ ತೊಪ್ಪೆನೇ ಹಾಕಿ ಯಾವುದೇ ಕೆಮಿಕಲ್ ಆಗಲಿ ಇದಾಗಲಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇಲ್ಲ. ಇದರೊಂದಿಗೆ ಹಣ್ಣಿನ ಬೆಳೆಗಳಾದ ಮಾವು, ಸಪೋಟ, ಬಾಳೆ ಬೆಳೆಗಳೊಂದಿಗೆ ಅಂತರ ಬೆಳೆಯಾಗಿ ಸುಮಾರು 200 ಶ್ರೀಗಂಧ ಮತ್ತು ರಕ್ತಚಂದನ ಹಾಗೂ ಮೇವಿನ ಬೆಳೆಗಳನ್ನು ಬೆಳೆದು ಸೈಲೇಜ್ ತಾಂತ್ರಿಕತೆ ಬಳಸಿ ಹಸುಗಳಿಗೆ ಸಮತೋಲನ ರಸಮೇವನ್ನು ನೀಡುತ್ತಿದ್ದಾರೆ. ಬಂಡೂರು ಕುರಿ, ಮೇಕೆ, ಕಡಕ್ನಾಥ್ ಕೋಳಿಗಳೊಂದಿಗೆ ದೇಸಿ ಹಸುವಿನ ತುಪ್ಪವನ್ನು ಪ್ರತಿ ಕಿಲೋಗ್ರಾಂಗಳಿಗೆ 2000 ರೂಗಳಂತೆ ಮಾರಿ ಆದಾಯ ಗಳಿಸುತ್ತಿರುವುದರೊಂದಿಗೆ ತಮ್ಮದೇ ಬ್ರ್ಯಾಂಡ್ ಅಮೃತ್ ಡೈರಿ ಅಂಡ್ ಆರ್ಗ್ಯಾನಿಕ್ಸ್ ಹೆಸರಿನಿಂದ ದೇಸಿ ಹಸುವಿನ ಹಾಲನ್ನು ವಿವಿಧ ನಗರಗಳ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿಯೂ ಯಶಸ್ವಿಯಾಗಿದ್ದು ವರ್ಷವಿಡೀ ಹರುಷದಿಂದ ಆದಾಯದ ನಡೆಗೆ ಮುಖ ಮಾಡಿದ್ದಾರೆ.